ತಿಂಗಳ ಉಪನ್ಯಾಸದಲ್ಲಿ ಒಂದು ವಿಶೇಷ ನೀವು ನೋಡಿರ್ಬೋದು. ಭಗವದ್ಗೀತೆ ಪ್ರಭು ಸಂಹಿತೆ ಅಂತ. ಅದು ಕರ್ಮದ ಬಗ್ಗೆ ಜ್ಞಾನದ ಬಗ್ಗೆ ಹೇಳ್ಕೊಂಡು ಹೋದರೆ ನಮಗೆ ಏನೋ ಬಿಸಿಲಲ್ಲಿ ನಡೆದಂಗೆ ಆಯಿತು. ಯಾವ ಒಂದು ಸುಭಾಷಿತಗಾರ ಹೇಳ್ತಾನೆ, ಸೂರ್ಯನ ಬಿಸಿಲಿಗೆ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನು ಮಾಡಿ ಅಂತ ಹೇಳಿದ್ರೆ, ಸೂರ್ಯನ ಹೆಂಡತಿ ಹತ್ರ ಹೋಗಿ ಅಂತ. ಸೂರ್ಯನ ಹೆಂಡತಿ ಯಾರು ಅಂತ ಹೇಳಿದ್ರೆ ಛಾಯಾದೇವಿ. ಅದಕ್ಕೆ ಛಾಯಾದೇವಿ ಹತ್ರ ಹೋದ್ರೆ ನಂಗೆ ಬಿಸಿಲಿನ ಝಳ ಯಾವಾಗಲೂ ಕೂಡ ಗಂಡನ ಕೆಲಸ ಆಗಿಲ್ಲ ಅಂದ್ರೆ ಹೆಂಡತಿ ಹತ್ರ ಹೋಗಿ ಅಂತ. ಹಾಗೆ ಆ ಗೀತೆಯ ಪ್ರಭು ಸಂಹಿತೆ ಆ ಒಂದು ವಿಧಿವಿಧಾನಗಳನ್ನು ನಮ್ಗೆ ಕೇಳಿ ಸ್ವಲ್ಪ ತಲೆ ಜಡ್ಡಾಯಿತು ಅಂತ ಆದಾಗ ಆಚಾರ್ಯ ಗೋಪಾಲದಾಸರ ಎರಡು ಹಾಡು ಸುಳಾದಿಗಳನ್ನು ಹೇಳಿ ಆ ಕಾಂತಾ ಸಂಹಿತೆ ಅಂತ ಅದನ್ನು ಇಟ್ಕೊಂಡು ಬಹಳ ಸುಂದರವಾಗಿ ಆ ಪ್ರಮೇಯಗಳನ್ನು ಗೀತೆಯಲ್ಲಿ ಆಚಾರ್ಯ ಹೇಳಿದ ಹಾಗೆ ಗೀತೆಯಲ್ಲಿ ನಿರೂಪಣೆ ಮಾಡಿದಾರ. ಅದೇ ಪ್ರಮೇಯಗಳನ್ನು ದಾಸರು ಸುಳಾದಿಗಳು ಹೇಳಿದ್ದಾರೆ. ಈ ಸಂದರ್ಭ ನಾವು ಒಂದು ಎಚ್ಚರ ವಹಿಸಬೇಕು. ಗೀತೆ ಅಂತ ಹೇಳಿದ ತಕ್ಷಣ ನಾ ಹೇಳಿದೆ ಪ್ರಭು ಸಂಹಿತೆ, ಕಾಂತಾ ಸಂಹಿತೆ, ಇನ್ನೊಂದು ಸಂಹಿತೆ ನೀವು ಕೇಳಿರ್ಬೋದು. ಏನಂತ ಹೇಳಿದ್ರೆ ಗೀತೆಗೆ ಕಂಡವರು ಕಂಡ ಹಾಗೆ ಅರ್ಥ ಹೇಳಿದ್ದಾರೆ. ಆದ್ರಿಂದಾಗಿ ನಮಗೆ ಗೀತೆ ಅಧ್ಯಯನ ಮಾಡಬೇಕು ಅಂತ ಮನಸ್ಸು ಬರೋದೇ ಬಹಳ ಅಪರೂಪ. ಬಂದ ತಕ್ಷಣ ಸಿಗುವಂತಹ ಒಂದು ಸಾಮಗ್ರಿಗಳು ಪುಸ್ತಕಗಳು ಅದು ವಿಪರೀತ ಅರ್ಥವನ್ನು ಹೇಳುವಂಥದ್ದೇ. ಉದಾಹರಣೆ ಇದೊಂದೇ ಶ್ಲೋಕ ಸಾಕು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣ ಈ ವಿಷಯದಲ್ಲಂತೂ ಬಹಳ ತಪ್ಪಿಟ್ಟಿದ್ದಾರೆ. ಅದರಲ್ಲಂತೂ ನಮ್ಗೆ ಇವಾಗ ಹೊರಗೆ ಹೋದ ತಕ್ಷಣ ಸಿಗುವಂಥದ್ದು ಮುಖ್ಯವಾಗಿ ಆಚಾರ್ಯ ಹೇಳಿದ ಹಾಗೆ ಕೃಷ್ಣನೊಬ್ಬನ ದೇವರಿಂದ ಹೇಳುವಂತಹ ಸಾಹಿತ್ಯನ ನಮ್ಗೆ ಜಾಸ್ತಿ ಸಿಗುತ್ತೆ. ಆದ್ರಿಂದಾಗಿ ಅವರು ಮಾಡುವಂಥ ಕೆಲಸ ಎಲ್ಲ ಒಳ್ಳೆ ಕೆಲಸ. ಆದರೆ ಆ ನಬುದ್ಧಿ ವೇದನ ಜನ ಏತು ಅಂತ ಹೇಳಿದ ಹಾಗೆ ಆ ಅರ್ಥ ವಿಚಾರಣೆ ಮಾಡಬೇಕಾದ್ರೆ ಅದು ಸ್ವಲ್ಪ ನಾವು ದೂರದಲ್ಲಿ ಇರುವುದೇ ಒಳ್ಳೆಯದು. ನಾವು ಅದು ವಿಶೇಷವಾಗಿ ಇಂತಹ ಮಠಗಳಲ್ಲಿ ಆಗಬೇಕಾದ್ರೆ ನ ಬುದ್ಧಿ ವೇದಂ ಜನ ಏತು ಅಂತ ಯಾರಿಗಾರು ಹೇಳಬೇಕಾದ್ರೆ ಅದನ್ನು ಓದಿ ಇದನ್ನು ಕೇಳಿ ಅಂತ ಹೇಳೋದು ಬಹಳ ತಪ್ಪಿನ ಕೆಲಸ. ನಮಗೆ ಸರಿಯಾದಂತಹ ಅದಕ್ಕೆ ಪರಮ ಕರುಣಾಳುವಂತಹ ಮಧ್ವಾಚಾರ್ಯರು ತಾತ್ಪರ್ಯ ಭಾಷ್ಯ ಎರಡೆರಡನ್ನು ಬರೆದು ನಮಗೆ ಅನುಗ್ರಹ ಮಾಡಿದ್ದಾರೆ. ಅದು ನಮಗೆ ಕಬ್ಬಿಣದ ಕಡಿಮೆ ಅಂತ ಹೇಳ್ಕೊಂಡು ರಾಘವೇಂದ್ರ ಸ್ವಾಮಿಗಳು ಗೀತಾವಿವೃತ್ತಿಯನ್ನು ಮಾಡಿದ್ದಾರೆ. ಇದೆಲ್ಲ ನಮಗೆ ಅಧ್ಯಯನ ಮಾಡಲಿಕ್ಕೆ ಆದರೆ ಮಾಡಿ, ಮಾಡ್ಲಿಕ್ಕೆ ಆಗಲ್ಲ ಅಂತ ಆದರೆ ಕೇವಲ ಗೀತೆಯನ್ನೇ ಪಾರಾಯಣ ಮಾಡಿ ಬೇರೆ ಯಾವುದೇ ಸಾಹಿತ್ಯವನ್ನು ಬೇರೆ ಯಾವುದೇ ಅರ್ಥವನ್ನು ಓದಲಿಕ್ಕೆ ಹೋಗಬೇಡಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಇಂತಹ ಉಪನ್ಯಾಸವನ್ನು ಸುಂದರವಾಗಿ ನಡೆಸಿಕೊಟ್ಟಂತಹ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕ ಅಭಿವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದರ ಜೊತೆಗೆ ಈ ಹರಿಕಥಾಂಸಾರದ ಉಪನ್ಯಾಸವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಈ ಎರಡು ಉಪನ್ಯಾಸ ಮಾಲಿಕೆಯು ಇಂದು ಮುಂದುವರಿತಾ ಇದೆ. ಮುಂದಿನ ತಿಂಗಳು 21ರಿಂದ 24ನೇ ತನಕ ಜೂನ್ ತಿಂಗಳಲ್ಲಿ ಇದೇ 6ನೇ ಅಧ್ಯಾಯದ ಉಪನ್ಯಾಸ ನಡೆಯಲಿದೆ. ಅದರ ಮಧ್ಯದಲ್ಲಿ ನಾಡಿದ 2ನೇ ತಾರೀಕಿನಿಂದ 10ನೇ ತಾರೀಕಿನ ತನಕ ಪರಮ ಪೂಜ್ಯರಾದಂತಹ ಅದಮಾರು ಮಠದ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಮಹಾಭಾರತದಲ್ಲಿ ಸಣಸುಜಾತಿಯ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮ ಕೂಡ ತಾವೆಲ್ಲ ಬರಬೇಕು ಅಂತ ಕೇಳ್ಕೊಳ್ತಾ ಆಚಾರ್ಯರು ವೇದವ್ಯಾಸರ ಪೂಜೆ ನಡೆಸ್ಕೋಬೇಕು ಅಂತ ಕೇಳ್ಕೊಳ್ತಾರೆ.